ಈ ಮಹಿಳಾ ಮೀಸಲಾತಿ ಬಿಲ್ಲನ್ನ ನಮ್ಮ ಮಾನ್ಯ ಸೋನಿಯಾ ಗಾಂಧಿ ಯುಪಿಎ ಸರ್ಕಾರದ ಚೇರ್ಪರ್ಸನ್ ಆದಂತ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ನಾವು ಪಾಸ್ ಮಾಡ್ಕೊಂಡ್ವಿ, ಆದರೆ ರಾಜ್ಯಸಭೆಯಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ ಆಯ್ತು. ಸೊ ಇದರಿಂದ ನಾನು ಹೇಳ್ತೀನಿ, ಅಲ್ಲಿಯಿಂದ ಹಿಡ್ಕೊಂಡು ಇಲ್ಲಿಯವರೆಗೆ 1947ನೇ ಇಸ್ವಿಯಿಂದ ಇಲ್ಲಿಯವರೆಗೆ ಮಹಿಳೆಯರ ಪರವಾಗಿ ಅಂದ್ರೆ ಸ್ತ್ರೀಗಳ ಸೆಂಟ್ರಿಕ್ ಒಂದು ಕಾರ್ಯಕ್ರಮ ಆಗಿರಬಹುದು, ಒಂದು ನಿಯಮ ಇರಬಹುದು, ಪ್ರತಿಯೊಂದನ್ನು ಕೂಡ ಕಾಂಗ್ರೆಸ್ ಪಕ್ಷ ಮಾಡಿ. ತಮಗೆ ಹೇಳಬೇಕು ಅಂತ ಹೇಳಿದ್ರೆ, ವರದಕ್ಷಿಣೆಯ ಕಿರುಕುಳಕ್ಕೆ ಯಾರಾದರೂ ಇವತ್ತು ಕಾನೂನನ್ನ ರಚನೆ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಮಹಿಳೆಯನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು ಅನ್ನುವಂತ ಒಂದೇ ಒಂದು ವಿಚಾರದಿಂದ ಇವತ್ತು ನಾವು ನಮ್ಮ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ತೆಗೆದುಕೊಂಡು ಬಂದಿದ್ದೀವಿ. ಗೃಹಲಕ್ಷ್ಮಿ ಆಗಿರಬಹುದು, ಶಕ್ತಿ ಆಗಿರಬಹುದು, ನಮ್ಮ 10 kg ಏನು ರೇಷನ್ ಕಾರ್ಡ್ದಿಂದ ಬರುವಂತ ರೈಸ್ ಆಗಿರಬಹುದು. ವಿಮೆನ್ ಸೆಂಟ್ರಿಕ್ ಪ್ರೋಗ್ರಾಮ್ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಮಹಿಳೆಯನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು ಅಂತ. ಮಹಿಳೆಯನ್ನ ರಾಜಕೀಯವಾಗಿ ಸಬಲೀಕರಣ ಮಾಡಲಿಕ್ಕೆ ನಾವು 33% ನಾವೇ ತಗೊಂಡು ಬಂದ್ವಿ ಮೀಸಲಾತಿಯನ್ನ. 33% ಇದ್ದಿದ್ದನ್ನ 50% ನಾವೇ ಮಾಡಿದ್ವಿ. ಸೊ ನಮಗೆ ಅದೇನೋ ಹೇಳ್ತಾರಲ್ಲ, ಭೂತದ ಬಾಯಲ್ಲಿ ಭಗವಂತ ಅನ್ನೋ ಹಾಗೆ ನಮಗೆ ಕನ್ನಡಿಯನ್ನ ತೋರಿಸುವಂತ ಪ್ರಯತ್ನ ಏನು ಬಿಜೆಪಿಗರು ಟಾಮ್ ಟಾಮ್ ಮಾಡ್ತಾ ಇದ್ದಾರೆ, ಎಲ್ಲಾ ಕಡೆ ಹೊಡ್ಕೊಳ್ತಾ ಇದ್ದಾರೆ. ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಇಷ್ಟು ಮಹಿಳಾ ಪರವಾಗಿ ಚಿಂತನೆ ಮಾಡ್ತಾ ಇರುವಂತ ಬಿಜೆಪಿಗರೇ, ತಮಗೆ ಮಹಿಳೆಯರ ಬಗ್ಗೆ ಅಷ್ಟೊಂದು ಗೌರವ ಇದ್ದಿದ್ರೆ ಏನು ಮಣಿಪುರದಲ್ಲಿ ಆಯಿತು ಘಟನೆ, ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಏನು ಘಟನೆ ಆಯಿತು, ಒಬ್ಬ ಎಸ್ಸಿ ಯುವತಿಯನ್ನ ರೇಪ್ ಮಾಡಿದ ಮೇಲೆ ಅವರ ಮನೆಯವ್ರಿಗೂ ಕೂಡ ಹೇಳದೆ ರಾತ್ರೋರಾತ್ರಿ ಪೊಲೀಸ್ನವರು ಹೋಗಿ ಆ ಹುಡುಗಿಯನ್ನ ತೀರ್ಕೊಂಡ ಮೇಲೆ ಹೋಗಿ ಸುಟ್ಟು ಹಾಕೋದು. ಹತ್ರಾಸ್ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ? ಮಣಿಪುರ್ ಗಲಾಟೆಯಿಂದ ಸುಮಾರು 60,000 ಮಹಿಳೆಯರು ಸ್ಥಳಾಂತರಗೊಂಡಿದ್ದಾರೆ. ಇವತ್ತು 60,000 ಮಹಿಳೆಯರು 300 ಟೆಂಟ್ನಲ್ಲಿ ಇದ್ದಾರೆ ಭಯದಿಂದ. ಅವರನ್ನ ಯಾಕೆ ಈ ಮಹಿಳಾ ಮನೆಗಳಿಗೆ, ಬಿಜೆಪಿ ಸೋ ಕಾಲ್ಡ್ ಮಹಿಳಾ ಮನೆಗಳಿಗೆ ಯಾಕೆ ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ? ಅದರ ಜೊತೆಯಲ್ಲಿ ನಮ್ಮ ದೇಶದ ಗೌರವ, ನಮ್ಮ ದೇಶಕ್ಕೆ ಹೆಮ್ಮೆ, ಒಲಿಂಪಿಕ್ಸ್ ನಲ್ಲಿ ಮೆಡಲ್ ತೆಗೆದುಕೊಂಡು ಬಂದ್ರು ಕುಸ್ತಿಪಟುದು. ಅವರು ಡೆಲ್ಲಿಯಲ್ಲಿ ಎಷ್ಟು ದಿನ ಅವರು ಇದನ್ನ ಮಾಡಿದ್ರು, ಅವರ ಒಬ್ಬ ಕೋಚ್ನಿಂದ ಅಥವಾ ಬಿಜೆಪಿ ನಾಯಕನಿಂದ ಅನ್ಯಾಯ ಆಗಿದೆ ಅಂತ ಹೇಳಿ ಎಷ್ಟು ದಿನ ಪ್ರತಿಭಟನೆ ಮಾಡಿದ್ರು. ಆ ಕೂಗಿ ಯಾಕೆ ಬಿಜೆಪಿ ಮಹಿಳಾ ಮನೆಗಳಿಗೆ ಬಿಜೆಪಿಯವರಿಗೆ ಕೇಳೋದಿಲ್ಲ? ಇದಿಷ್ಟೇ ಯಾಕೆ? ಬಿಜೆಪಿಯವರ ಮಾನಸಿಕ ಮನಸ್ಸು ಯಾವ ರೀತಿ ಇದೆ ಅಂತಂದ್ರೆ, ಅವರು ಮನುವಾದಿಗಳು. ಮಹಿಳೆ ಬರೀ 4 ಗೋಡೆ ಮಧ್ಯದಲ್ಲಿ ಇರಬೇಕು, ಮಹಿಳೆ ಬರೀ ಅಡುಗೆ ಮಾಡಲಿಕ್ಕೆ ಸೀಮಿತವಾಗಿರಬೇಕು, ಮಕ್ಕಳನ್ನ ಹೆರಲಿಕ್ಕೆ ಸೀಮಿತವಾಗಿರಬೇಕು ಅನ್ನುವಂಥ ಮನುಸ್ಮೃತಿಯನ್ನ ಪಾಲಿಸ್ಕೊಂಡು ಬಂದಂಥವರು ಬಿಜೆಪಿಯವರು. ಯಾಕಂದ್ರೆ ಅವ್ರಿಗೆ ಪಾಠ ಹೇಳೋರೆ RSS. ಸೊ ಇಂಥ ಸಂದರ್ಭದಲ್ಲಿ ಅವ್ರಿಗೆ ನಿಜವಾಗ್ಲೂ ಕೂಡ ಮಹಿಳೆಯರ ಪರವಾಗಿ ಚಿಂತನೆ ಇದ್ದಿದ್ರೆ ಅವರು ಮೊದಲು 30 ತಿಂಗಳು ಲೇಟ್ ಮಾಡ್ತಾ ಇರಲಿಲ್ಲ. ಈ ಮಹಿಳಾ ಮೀಸಲಾತಿ ಬಿಲ್ಲನ್ನ ಸರ್ವಾನುಮತದಿಂದ ಆಯ್ಕೆ ಆದಮೇಲೆ 30 ತಿಂಗಳು ಅವ್ರು ಲೇಟ್ ಮಾಡ್ತಾ ಇರಲಿಲ್ಲ. ಒಂದು. ಎರಡನೇದ್ದು, ತರಾತುರಿಯಲ್ಲಿ ಅವ್ರಿಗೆ ಈ ಬಿಲ್ ಬೀಳುತ್ತೆ ಅನ್ನೋದು ಗೊತ್ತಿದ್ರು ಕೂಡ 1/3 ಮೆಜಾರಿಟಿ ಅವ್ರ ಹತ್ರ ಇಲ್ಲ, ನಂಬರ್ಗಳಿಲ್ಲ ಅಂತ ಗೊತ್ತಿದ್ರು ಕೂಡ ಆ ಬಿಲ್ಲನ್ನ ಮಂಡಿಸಿದ್ದು ರಾಜಕೀಯಕ್ಕೋಸ್ಕರ, ಮಹಿಳೆಯರನ್ನ ಮುಖವಾಡವಾಗಿಟ್ಕೊಂಡು ಕ್ಷೇತ್ರ ಮರು ವಿಂಗಡಣೆ ಮಾಡಲಿಕ್ಕೆ ಅನ್ನೋದು ಎರಡನೇದ್ದು. ಮೂರನೇ ಪ್ರಶ್ನೆ, ಇಡೀ ಭಾರತ ದೇಶದಲ್ಲಿ, ಯಾಕಂತಂದ್ರೆ ಅವತ್ತು ಕಂಪ್ಲೀಟ್ ಆಗಿ 2 ದಿನ ನಾನು ಕೊಯಂಬತ್ತೂರಿನಲ್ಲಿ ಇದ್ರೂ ಕೂಡ ನಾನು ಲೈವ್ ನೋಡ್ತಾ ಇದ್ದೆ. ಸಂಸತ್ನಲ್ಲಿ ಏನ್ ಚರ್ಚೆ ಆಗುತ್ತೆ, ಯಾರ್ಯಾರು ವಿರೋಧ ಪಕ್ಷದವ್ರು ಯಾರು ಮಾತಾಡ್ತಾರೆ, ಅಮಿತ್ ಶಾ ಜಿ ಏನ್ ಮಾತಾಡ್ತಾರೆ, ಮೋದಿಜಿ ಅವರು ಏನ್ ಮಾತಾಡ್ತಾರೆ, ರಾಜನಾಥ್ ಸಿಂಗ್ ಏನ್ ಮಾತಾಡ್ತಾರೆ, ಪ್ರತಿಯೊಂದನ್ನು ಕೂಡ ಬಹಳಷ್ಟು ಕ್ಲೋಸ್ಲಿ ನಾನು ಅದನ್ನ ಅಪ್ಡೇಟ್ ತಗೊಂಡೆ. ಯಾಕಂದ್ರೆ ಒಬ್ಬ ಮಹಿಳಾ ಮಂತ್ರಿ ಆಗಿರೋದ್ರಿಂದ ಅವತ್ತು ಯಾವತ್ತೂ ಇಲ್ದಷ್ಟು ಮಹಿಳೆಯರನ್ನ ಇಡೀ ದೇಶದ ಕಾರ್ನರ್ನಿಂದ, ಮೂಲೆಯಿಂದ ಮಹಿಳೆಯರನ್ನ ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಮಹಿಳೆಯರನ್ನ ಕೂರಿಸಿರ್ತಾರೆ. ತಾವು ನೋಡಿರಬಹುದು ಇಡೀ ದೇಶದಿಂದ. ಅಂದ್ರೆ ಇವರಿಗೆ ಗೊತ್ತಿತ್ತು ಇವರೆಲ್ಲ ಹೇಗೆ ರೆಡಿಮೇಡ್ ಆಗಿ ಕ್ಯಾಮ್ರಾ ಒಂದ್ ಕಡೆ ಇಟ್ಕೊಂಡು, ಶೂಟ್ ಒಂದ್ ಕಡೆ ಇಟ್ಕೊಂಡು, ಫೋಟೋ ಒಂದ್ ಕಡೆ ತಗೊಂಡು ಯಾವ ರೀತಿ ಮಾಡ್ತಾರೆ ನಮ್ಮ ಪ್ರಧಾನಮಂತ್ರಿಗಳು. ಅದೇ ರೀತಿ
ಇಡೀ ದೇಶದ ಎದುರುಗಡೆ ಕಾಂಗ್ರೆಸ್ ಪಕ್ಷವನ್ನ ಕೆಟ್ಟದಾಗಿ ತೋರಿಸಬೇಕನ್ನುವಂತ ಒಂದೇ ಕಾರಣಕ್ಕೆ ಇಡೀ ದೇಶದ ಮೂಲೆ ಮೂಲೆಯಿಂದ ಪ್ರತಿಯೊಂದು ರಾಜ್ಯದಿಂದ ಮಹಿಳೆಯರನ್ನ ಕರೆಸಿ ಗ್ಯಾಲರಿಯಲ್ಲಿ ಕೂರಿಸಿರ್ತಾರೆ. ಮಹಿಳಾ ಬಿಲ್ ಬಿದ್ದ ತಕ್ಷಣ ಇವರಿಗೆ ಬೀಳುತ್ತೆ ಅಂತ ಗೊತ್ತಿದ್ದದಕ್ಕೇನೆ ಪ್ಲೇ ಕಾರ್ಡ್ ಮಾಡ್ಕೊಂಡಿರ್ತಾರೆ. ಮಹಿಳಾ ಬಿಲ್ ಬಿದ್ದ ತಕ್ಷಣ ಅಟ್ಲೀಸ್ಟ್ ಪ್ಲೇ ಕಾರ್ಡ್ ಮಾಡ್ಲಿಕ್ಕೆ ಒಂದ್ 2 ಗಂಟೆ ಆದ್ರೂ ಬೇಕಲ್ಲ. ಇವರು ಸಂಸತ್ನಿಂದ ಹೊರಗಡೆ ಬರ್ಬೇಕಾದ್ರೆ ಪ್ಲೇ ಕಾರ್ಡ್ ಹಿಡ್ಕೊಂಡು ಬರ್ತಾರೆ ಮಹಿಳಾ ಎಂಪಿಗಳು. ಅಂದ್ರೆ ಇವರ ಮನಸ್ಸು ಯಾವ ರೀತಿ ಇತ್ತು ಅಂದ್ರೆ ಇವರಿಗೆ ಗೊತ್ತಿತ್ತು ಮಹಿಳಾ ಏನು ಮೀಸಲಾತಿ ಮಸೂದೆ ಸಂಸತ್ನಲ್ಲಿ ಬೀಳುತ್ತೆ, ನಾರಿ ಶಕ್ತಿ ವಂದನಾ ಅಧಿನಿಯಮ ಸಂಸತ್ನಲ್ಲಿ ಬೀಳುತ್ತೆ. ಅದಕ್ಕೋಸ್ಕರ ಪೂರ್ವಭಾವಿಯಾಗಿ ಇದನ್ನೆಲ್ಲ ತಯಾರಿ ಮಾಡಿದ್ರು. ಇವರ ಫೋಕಸ್ಸು ಮಹಿಳೆಯರಿಗೆ ಮೀಸಲಾತಿ 33% ಅಲ್ಲ, ಇವರ ಫೋಕಸ್ಸು ಕ್ಷೇತ್ರ ಮರು ವಿಂಗಡಣೆ ಮಾಡಬೇಕು. ಕ್ಷೇತ್ರ ಮರು ವಿಂಗಡಣೆ ಯಾವ ರೀತಿ ಮಾಡಬೇಕು ಅಂತಂದ್ರೆ ಮುಂಬರುವಂತ ಪ್ರತಿಯೊಂದು ಚುನಾವಣೆಯಲ್ಲಿ ಯಾರು ಬೇಡ ಅಂತವ್ರನ್ನ ಕತ್ತರಿಸಿ ಯಾವ ಬೂತ್ನಲ್ಲಿ ಇವರಿಗೆ ಅನುಕೂಲ ಇದೆ ಆ ಬೂತ್ಗಳನ್ನ ಜೋಡಿಸಿ ಬೇಕಾದ್ರೆ ಪಿರನ್ವಾಡಿಯನ್ನ ತೆಗೆದುಕೊಂಡು ಬಂದು ನಾರ್ತ್ನಲ್ಲೂ ಜೋಡಿಸಬಹುದು. ಐ ಆಮ್ ಟೆಲ್ಲಿಂಗ್ ಯು, ಆ ರೀತಿ ಆಗಿದೆ. ಇಲ್ಲ ಅಂತಂದ್ರೆ ಉತ್ಸವನ್ನ ಕಟ್ ಮಾಡ್ಕೊಂಡು ಹೋಗಿ ಇಲ್ಲಿ ಅಭಯ್ ಪಾಟೀಲ್ರನ್ನು ಸೇರಿಸಬಹುದು. ಸೊ ಈ ರೀತಿ ಕ್ಷೇತ್ರ ಮರು ವಿಂಗಡಣೆ ಮಾಡಬೇಕನ್ನುವಂತ ಒಂದೇ ಉದ್ದೇಶದಿಂದ ಇವತ್ತು ಮಹಿಳಾ ಮೀಸಲಾತಿ ಮಸೂದೆಯನ್ನ ತೆಗೆದುಕೊಂಡು ಬಂದಿದ್ದಾರೆ. ಇವರ ಈ ಒಂದು ಬೂಟಾಟಕ್ಕೆ, ಇವರ ಏನು ಒಂದು ಗೋಮುಖ ವ್ಯಾಘ್ರ ಅಂತ ಹೇಳಲಿಕ್ಕೆ ಬಯಸ್ತೇನೆ, ಮಹಿಳೆಯರ ಹೆಸರನ್ನ ಇಟ್ಕೊಂಡು ರಾಜಕಾರಣ ಮಾಡಲಿಕ್ಕೆ ಹೊರಟಿದಾರಲ್ಲ, ಇಂಥವರಿಗೆ ಇವತ್ತು ಕಾಂಗ್ರೆಸ್ ಧಿಕ್ಕಾರ ಹೇಳುತ್ತೆ. ಇವತ್ತು ಕೂಡ ನಾನಾಗ್ಲಿ ಅಥವಾ ತೆಳಗೆ ಇರುವಂತ ಕಾರ್ಯಕರ್ತರನ್ನ ಹಿಡ್ಕೊಂಡು ನಮ್ಮ ಅತ್ಯುನ್ನತ ನಾಯಕರವರೆಗೂ ಕೂಡ ಮಹಿಳೆಯರ ಪರವಾಗಿ ನಾವಿದ್ದೀವಿ, ಮಹಿಳಾ ಮೀಸಲಾತಿ ಪರವಾಗಿ ನಾವಿದ್ದೀವಿ. ಆದ್ರೆ ಎಷ್ಟು ಈಗ 224 ಅಸೆಂಬ್ಲಿ ನಮ್ಮಲ್ಲಿದೆ, ನಾವು ಕೂಡ ಅಲ್ಲಿ 33% ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಇದನ್ನ ಮಾಡಿದ್ರೆ ಇಲ್ಲೂ ಕೂಡ ನಾವು ಆಸ್ ಇಟ್ ಈಸ್ ನಂಬರ್ ನಾವು ರೆಡಿ ಇದೀವಿ. ಅದೇ ಪ್ರಕಾರ 543 ಏನು ಸಂಸತ್ನಲ್ಲಿದೆ ಅದೇ ಪ್ರಕಾರ ಅವ್ರು ತೆಗೆದುಕೊಂಡು ಬಂದ್ರೆ ಅದಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ನಾವು ರೆಡಿ ಇದ್ದೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.